ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಇಂಗ್ಲೀಷ್ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಇದು ಕೂಡ ನೀವು ಆಲ್ರೆಡಿ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್, ಯಾಕೆಂದರೆ ಇವೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತಾ ಇರೋದ್ರಿಂದ ಇವು ಚೆನ್ನಾಗಿ ನೀವು ಓದ್ಕೊಂಡು ಹೋಗಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ನಾನು ನಿಮಗೆ 40 ಮಾರ್ಕ್ಸ್ದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಅದನ್ನು ಕೂಡ ನನ್ನ ಚಾನಲ್ನಲ್ಲಿದೆ. ಸೊ ಅದನ್ನು ಕೂಡ ನೋಡಿ. ಆಮೇಲೆ ಅತಿ ಸಂಭವನೀಯ ಪ್ರಶ್ನೆಗಳು ಅಂತ 1ನೇ ಪಾರ್ಟ್ ಇದೆ ಮತ್ತು 2nd ಪಾರ್ಟ್ ಇದೆ. 1ನೇ ಪಾರ್ಟಲ್ಲಿ ಎಲ್ಲ 2 ಮಾರ್ಕ್ಸ್ ಕ್ವಶನನ್ನು ಹಾಕಿದ್ದೀನಿ. ಸೊ 2nd ಪಾರ್ಟಲ್ಲಿ ಎಲ್ಲ RC ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಇವುಗಳನ್ನು ನಾನು ಏನು ಮಾಡಿದ್ದೀನಿ ಅದರಲ್ಲಿ ಕೊಟ್ಟಿದ್ದೀನಿ. ಸೊ ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಎಸ್, ಸೊ ಮೊದಲಿಗೆ ಪ್ರಶ್ನೆ ಕೇಳಿದ್ರು ಫ್ರೆಂಡ್ಸ್, ಇನ್ಫಿನಿಟನ್ನು ಗುರುತಿಸಬೇಕಾಗಿತ್ತು. ಸೊ ಏನು ಕೊಟ್ಟಿದ್ರಲ್ಲಿ, ಎಸ್ ಡೂ, ವಾಂಟ್, ಟು ಬೈ, ಹ್ಯಾವ್ ಅಂತ ಇದೆ. ಟು ಬೈ ಯಾಕಂದರೆ ಗೊತ್ತಿರಬೇಕು, ಇನ್ಫಿನಿಟ್ ಅಂದರೆ ಟು ಜೊತೆಗೆ ಮೇನ್ ವರ್ಬ್ ಇರ್ತಕ್ಕಂಥ ಪದ. ಎರಡನೇದು ಏನಾಗಿತ್ತು ಅಂದರೆ, ಕರೆಕ್ಟ್ ಕ್ವಶನ್ ಟ್ಯಾಗನ್ನು ತಾವುಗಳು ಚೂಸ್ ಮಾಡಬೇಕು. ಹಿ ರೀಚ್ಡ್ ಹೋಮ್ ಸೇಫ್ಲಿ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಇದು ಪಾಸಿಟಿವ್ ಅದ. ಸೊ ನೆಗೆಟಿವ್ ಮಾಡಬೇಕು, ಡಿಡಂಟ್ ಹಿ ಅಂತಕ್ಕದ್ದನ್ನು ಬರಿಬೇಕಿತ್ತು. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್ ಅಂತ ಕೇಳಿದ್ದಾರೆ. ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್ ಅಂದರೆ ಆಫರಿಂಗ್ ಹೆಲ್ಪ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಈಫ್ ಕ್ಲಾಸ್ ಇದೆ. ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಕಮ್ ಅಂತ ಇದೆ. ಸೊ ಇದು ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರ್ತದೆ. ಸೊ ವುಡ್ ಹ್ಯಾವ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋದಾದರೆ, ಬಿಸೈಡ್ ಗ್ರ್ಯಾನಿ ಅಂತ ಇದೆ. ಬಿಸೈಡ್ ಅಂತಕ್ಕಂಥದ್ದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತದೆ ಅಂತ ಕೇಳಿದರು. ಸೊ ಬಿಸೈಡ್ ಅಂತಕ್ಕಂಥದ್ದು ಪ್ರಿಪೋಸಿಷನ್. ಇನ್ನು ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನ್ನ ತುಂಬಲಿಕ್ಕೆ ಕೇಳಿದರು. ಸಿ ಸ್ಟಡಿ ಡ್ಯಾಶ್ 3 hours ಕಂಟಿನ್ಯೂಸ್ಲಿ ಅಂತ ಕೇಳಿದರೆ ಫಾರ್ ಈಸ್ ದ ರೈಟ್ ಆನ್ಸರ್. ಫಾರ್ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಕಂಜಂಕ್ಷನ್ ಕೇಳಿದರು. ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜಿನರಸ್ ಅಂತ ಇದೆ. ದ ಕಿಂಗ್ ವಾಸ್ ಹಾನೆಸ್ಟ್ ಆ್ಯಂಡ್ ಜಿನರಸ್. ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಕಂಜಂಕ್ಷನಲ್ಲಿ ಆಗಿರ್ಬೋದು, ನಿಮಗೆ ಆ್ಯಂಡ್ ಆಗಿರ್ಬೋದು ಮತ್ತು ಬಟ್ ಇವೆರಡನ್ನೇ ಕೂಡ ಏನು ಮಾಡ್ತಾ ಇದ್ದಾರೆ, ಮೋಸ್ಟ್ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ತಾರೆ. ಸ್ವಲ್ಪ ಕಂಡೀಷನನ್ನು ಅರ್ಥ ಮಾಡಿಕೊಂಡು ನೀವು ಏನು ಮಾಡಿಯಪ್ಪ ಅಂತಂದರೆ ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಓಕೆನಾ? ಎಸ್, ಮುಂದೆ ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ಅಂತ ಕೇಳಿದರು. ಸೊ ಏನು ಸೆಂಟೆನ್ಸ್ ಇತ್ತಂದರೆ, ಸಿ ಈಸ್ ವೆರಿ ಲೇಟ್, ಸಿ ಕಾಂಟ್ ಅಟೆಂಡ್ ದ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಏನು ಬರಿಬೋದು, ಸಿ ಈಸ್ ಸೋ ಲೇಟ್ ದ್ಯಾಟ್ ಶಿ ಕಾಂಟ್ ಅಟೆಂಡ್ ದ ಫಂಕ್ಷನ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಸೋ ದ್ಯಾಟನ್ನು ಯೂಸ್ ಮಾಡಿದರೆ ಅರ್ಥ ಆಗ್ತಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಯೂಸ್ ದ ವರ್ಡ್ ವಾಚ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಸೆಂಟೆನ್ಸ್ ಅಂತ ಕೇಳಿದರೆ. ವಾಚ್ ಅಂತ ಇದೆ. ಐ ವಾಚ್ ಮೂವೀಸ್ ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಾಗಿತ್ತು, ಸೊ ಬರೆದ್ರೆ ಸೊ ಕಂಟಿನ್ಯೂ ಆಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಅರ್ಥ ಆಗ್ತದೆ. ಓಕೆನಾ? ಎಸ್. ಇನ್ನು ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆರ್ಟಿಕಲ್ ಅಂತ ಕೇಳಿದರು. ಸೊ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ತುಂಬಬೇಕಾಗಿತ್ತು. ಶಿ ಬಾಟ್ ಡ್ಯಾಶ್ FM ರೇಡಿಯೋ ಅಂತ ಇದೆ. ಸೊ ಇಲ್ಲಿ ಆ್ಯನ್ ಅಂತಕ್ಕಂಥದ್ದು ಬರ್ತದೆ. ಆ್ಯನ್ ಇಸ್ ದ ರೈಟ್ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಟೆನ್ಸ್ ಫಾರ್ ಮತ್ತು ಬಿ ಮತ್ತು ಸೋ ಅಂತ ಇದೆ. ಓಕೆನಾ? ಸೊ ಇದು ಏನಾಗಿತ್ತಪ್ಪ ಅಂತಂದರೆ, ಎಸ್ ಆನ್ಸರ್ ಈಸ್ ಯೆಸ್ಟರ್ಡೇ ಐ ಸಾ ದ್ಯಾಟ್ ದ ಫಾರ್ಮರ್ಸ್ ಡ್ಯಾಶ್ ಇನ್ ದ ಫೀಲ್ಡ್ ಅಂತ ಇದೆ. ವೇರ್ ಸೋವಿಂಗ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಸಿವೈಸ್ಗೆ ಚೇಂಜ್ ಮಾಡಿ. ದೇ ಆರ್ ಪರ್ಚೇಸಿಂಗ್ ಅ ಕಾರ್ ಅಂತ ಇದೆ. ಸೊ ಇದನ್ನೇ ಪ್ಯಾಸಿವ್ಗೆ ಮಾಡಿದಾಗ ಏನಾಗ್ತದಪ್ಪ ಅಂದರೆ, ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್ ಅನ್ನೋದು ಉತ್ತರದಲ್ಲಿ ಕೊಡಬೇಕು. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್, ಇದು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಅಮೋಘ ಮತ್ತು ಮದರ್ ನಡುವೆ ಇರ್ತಕ್ಕಂಥ ಒಂದು ಸನ್ನಿವೇಶ. ಮದರ್ ಆಸ್ಕ್ಡ್ ಹರ್ ಸನ್ ಹೌ ಈಸ್ ಪ್ರಿಪ್ರೇಷನ್ ಫಾರ್ ದಿ ಎಕ್ಸಾಮಿನೇಷನ್ ವಾಸ್ ಅಂತಕ್ಕದ್ದನ್ನು ಉತ್ತರ ಇತ್ತು. ಇನ್ನು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಇದೆ. ಸೊ ದ ಆನ್ಸರ್ ಈಸ್ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ದಿ ಇಂಡಿಯಾ. ಇನ್ನು ಚೂಸ್ ದ 1 syllable ವರ್ಡ್ ಕೇಳಿದರು. ಟೇಬಲ್, ಲಿಟಲ್, ಪ್ಲ್ಯಾನ್ ಮತ್ತು ಕಿಲೋ ಅಂತ ಇದೆ. ಸೊ ಪ್ಲ್ಯಾನ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ 1 syllable ವರ್ಡ್ ಅಂತಕ್ಕದ್ದನ್ನು ಬರೀಬೋದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರಕೆಟ್ಸ್ ಅಂತ ಕೇಳಿದರು. ಡಿಸ್ಕವರ್ ಅಂತ ಇದೆ. ದ ಸೈಂಟಿಸ್ಟ್ ಗೆಟ್ಸ್ ರಿವಾರ್ಡ್ಸ್ ಫ್ರಮ್ ದೇರ್ ಡಿಸ್ಕವರ್ ಅಂತ ಇದೆ. ಸೊ ದ ಆನ್ಸರ್ ಇಸ್ ಏನಪ್ಪ ಅಂದರೆ ಡಿಸ್ಕವರಿ ಅಂತಕ್ಕದ್ದನ್ನು ಕರೆಕ್ಟ್ ಅಪ್ರೋಪ್ರಿಯೇಟಿವ್ ಫಾರ್ಮನ್ನು ತುಂಬಬೇಕು. ಇನ್ನು ಎರರ್ ಇದೆ. ಎರರನ್ನು ಎಡಿಟ್ ಮಾಡಿ ಮತ್ತು ರೀರೈಟ್ ಮಾಡಬೇಕು. ಇಟ್ ಟುಕ್ ಮೋಸ್ಟ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇನ್ ಡಿವಿಡಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಇನ್ ಮೀಡಿಯೋ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡಿ ಅಂತಂದರೆ ಇದು ಇನ್ ಡಿವಿಡಲ್ ಅಂತಿದೆ, ಇಂಡೀಸ್ವಲಿ ಅಂತಕ್ಕದ್ದನ್ನು ಬರಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಅಡ್ವೈರಬಲ್ ಮಿಸ್ಟೇಕನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಡ್ವೈರಬಲ್ ಮಿಸ್ಟೇಕನ್ನು ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕರೆಕ್ಟಾಗಿರ್ತಕ್ಕಂಥದ್ದನ್ನು ತುಂಬಿದರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ.
It took most of the following winter to buy the trees individually from the descendants of Don Anselmo in the valley of Rio in Medio is the right answer. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಏನಿತ್ತಪ್ಪ ಅಂತಂದ್ರೆ ಎಸ್ 2 ಮಾರ್ಕರ್ ಕ್ವಶನ್ಗಿದೆ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. Americans surveyed the land and found that land was more than 8 acres. They offered double amount for the land. He rejected the offer and stuck to the words that he had already quoted. This shows that he was a man of principle ಅಂತಕ್ಕಂಥ ಬರೆದ್ರೆ ಸೊ ಆನ್ಸರ್ ಏನಾಗ್ತಿತ್ತು ಅಂದರೆ ಕಂಪ್ಲೀಟ್ ಆಗ್ತಿತ್ತು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ ಅಂತಕ್ಕಂಥ ಪ್ರಶ್ನೆ ಇತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಫ್ರೆಂಡ್ಸ್. ಸೊ ಆನ್ಸರ್ ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ಎಸ್, ಬೋತ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್. Mahatma Gandhiji and Baba Saheb Ambedkar tried to eliminate caste system and to proclaim the oneness of the Hindu community. Gandhiji said so by reminding the higher caste of their duty towards the depressed classes. Baba Saheb Ambedkar did the same by reminding the oppressed of their inherent rights to equality with the upper castes. One stressed on the duties while the other stressed on the rights ಅಂತ ಬರೆದ್ರೆ ಸಾಕು. ಇನ್ನು ಹೌ ಡು ಯು ಸೇ ದ್ಯಾಟ್ ಅನಂತ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಆನ್ಸರ್ ಈಸ್ ಅನಂತ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದಿ ಸ್ಕೂಲ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ ವಿತ್ ಹಿಸ್ ಸಿಸ್ಟರ್. ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಅಂತ ಬರೆದ್ರೆ ಸಾಕು. ಇನ್ನು ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಜಸ್ಟಿಫೈ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಫ್ರೆಂಡ್ಸ್. ಇದು ಬಂದರೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಎಸ್, according to the author, the scientists are the most practical people in the world. It is through the work of the scientists that we have medicines, electronics, new sources of energy, modes of transport, the green revolution, new brands of the industry, from defense to entertainment, antibiotics, biotechnology, synthetic fibers, genetic, prognostic, diagnosis, etc. This proves that scientists are the most practical people in the world ಅಂತ ಬರೆದ್ರೆ ಸಾಕು. ಇನ್ನು ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆಫ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮ್ಯಾನ್ ಬೈಸ್ ಲ್ಯಾಂಡ್, ಡಿಗ್ಸ್ ಆ್ಯಂಡ್ ಪ್ಲಾಂಟ್ಸ್ ಟ್ರೀಸ್, ಗ್ರೋ ಫ್ರೂಟ್ ಆನ್ ಇಟ್, ಚಿಲ್ಡ್ರನ್ ಡಾನ್ಸ್ ಆ್ಯಂಡ್ ಪ್ಲೇ ಆನ್ ಲ್ಯಾಂಡ್, ಮ್ಯಾನ್ ಆಲ್ಸೋ ಫೆನ್ಸಸ್ ಆ್ಯಂಡ್ ಮೇಕ್ಸ್ ಅ ಬೌಂಡ್ರೀಸ್ ಓವರ್ ದ ಲ್ಯಾಂಡ್, ಮ್ಯಾನ್ ಪೊಲ್ಯೂಟ್ಸ್ ದ ಲ್ಯಾಂಡ್ ಬೈ ವಾಕಿಂಗ್ ವಾರ್ ಅಂತ ಬರೆದ್ರೆ ಸಾಕು. ಇನ್ನು ಹೌ ವಾಸ್ ದೇಮ್ ಆರ್ಚರ್ಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ಅ ನೋಟಿಸ್ ಟು ದಿ ಬ್ರಿಟಿಷ್ ಕಲೆಕ್ಟರ್ to quit India. It was an unusual march because the students marched in complete silence. There were no slogans, no shots, just the shuffle of feet, the drip of rain and a low murmur from the watching crowd ಅಂತ ಬರೆದ್ರೆ ಸಾಕು. ಇನ್ನು ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸ್ಯಾರೋಫುಲ್ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಡಿಕ್ಕಿ ಡೋಲ್ಮಾ ಲಾಸ್ಟ್ ದೇರ್ ಮದರ್ ವೆನ್ ಸಿ ವಾಸ್ 11. ಸಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಆಲ್ಸೋ. ಇಟ್ ವಾಸ್ ಅ ಗ್ರೇಟ್ ಲಾಸ್ ಫಾರ್ ಹರ್ ಅಂತ ಬರೆದ್ರೆ ಸಾಕು. ಇನ್ನು ಲೈಫ್ ಆಫ್ ಹನಿಪಾ ಫ್ರಾಮ್ ದ ಬಿಗಿನಿಂಗ್ ವಾಸ್ ಅ ನೆವರಲ್ ಸ್ಮೂತ್ ಸೈಲ್. ವೈ ವಾಸ್ ಇಟ್ ಸೋ ಅಂತ ಕೇಳಿದರು. ಆನ್ಸರ್ ಈಸ್ ಲೈಫ್ ಫಾರ್ ಹನಿಪಾ ಇನ್ ದಿ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೈಲ್ ಬಿಕಾಸ್ ಹನಿಪಾ ಲಾಸ್ಟ್ ಈಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. His mother Hima Aziz had to take care of 3 young boys, but she had to leave the children alone and travel with the performance team of the information and broadcasting ministry ಅಂತ ಬರೆದ್ರೆ ಸಾಕು. ಇನ್ನು ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಾಂಗಿಜಾ ಸಫರ್ ಅಂತ ಪ್ರಶ್ನೆ ಇತ್ತು. ಆನ್ಸರ್ ಈಸ್ ದ ಸೆಕೆಂಡ್ ಮಾನ್ಸ್ಟರ್ ಬ್ಲೂ ಥ್ರೋ ಹೀಸ್ ಬಿಯರ್ಡ್ ಆ್ಯಂಡ್ ವಾಂಗಿಜಾಸ್ ಬಿಯರ್ಡ್ ಬ್ಯಾಗ್ ಫ್ಲೂ ಇನ್ ಟು ದಿ ಇಯರ್. ದ ಮೌಂಟೇನ್ಸ್ ಆ್ಯಂಡ್ ರಿವರ್ಸ್ ಟರ್ನ್ಡ್ ಇನ್ ಟು ಅ ವಾಸ್ಟ್ ಡೆಸರ್ಟ್ with no food to be found. Wangija's stomach rumbled, head swam, and so he went further. He felt a shooting pain in his stomach due to hunger ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಅ ಹೀರೋದಲ್ಲಿ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇತ್ತು. ವಾಟ್ ಆರ್ ಡಿಸೆಪ್ರೇಟ್ ಅಟೆಂಪ್ಟ್ಸ್ ಡಿಡ್ ಅ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಮತ್ತು ಜಾಸ್ ಪ್ಲೇಯರ್ದು ಜಾಸ್ ಪೋಯಮ್ 2 ಇದೆ. ಸೊ ಅದರದಿಂದ ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. ಆಲ್ರೆಡಿ ಇಲ್ಲಿದೆ, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಆರ್ಸಿಗೆ ಬರ್ತೀನಿ. ಎಸ್, ವೈ ಡು ಯು ಟೇಕ್ ಅವೇ ಹೀಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕೇಳಿದ್ರು. ಹೂ ಆಸ್ಕ್ಡ್ ಸತೀಶಾಸ್ ಮದರ್. ಹೂ ಡಸ್ ಯು ರೆಫರ್ ಟು ಸತೀಶ. ವಾಟ್ ವಾಸ್ ಹೀಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಇತ್ತು. ಇನ್ನು ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ.
whom was it said to, policeman or cop ಅಂತ ಇದೆ. Why did the speaker choose the closer place ಇತ್ತು, Roma needed immediate treatment. ಇನ್ನು I don't speak to them, I hate them ಅಂತ ಇದೆ. Who does I refer to, Pepe. Who does them refer to, seamen. Why did the speaker hate them ಅಂತ ಕೇಳಿದ್ರು, the seamen drank too much and revolted against Columbus is the right answer. ನೆಕ್ಸ್ಟ್ ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಬುಕ್ ಅಂತ ಇತ್ತು. ಹೂ ಈಸ್ ದ ಸ್ಪೀಕರ್, ದ ಪೋಯಟ್ ನಾರ್ಮನ್ ನಿಕೋಲ್ಸನ್ ಇದೆ. ಓಕೆನಾ. ಇನ್ನು ಹೂ ಈಸ್ ಯು ರೆಫರ್ ಟು, ದ ಪೀಪಲ್. ವೆನ್ ವಾಸ್ ಇಟ್ ಸೇಡ್ ಅಂತ ಕೇಳಿದ್ರು, ವೆನ್ ಈ ವಾಸ್ ಪ್ರಿಪೇರ್ ಟು ಗೋ ಟು ದ ಔಟರ್ ಸ್ಪೇಸ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಒಂದು ನಿಮಗೆ ಪ್ರೊಫೈಲ್ ಕೇಳಿದ್ದಾರೆ, ಆಲ್ರೆಡಿ ಅದನ್ನಿತ್ತು. ನೇಮ್, ನೋನ್ ಆ್ಯಸ್, ಬೆಂಗಾಲ್ ಆ್ಯಸ್, ಬರ್ತ್, ಪೇರೆಂಟ್ಸ್, ಆಕ್ಯುಪೇಷನ್, ನೊಟೇಬಲ್ ವರ್ಕ್ಸ್ ಅಂತ ಇದೆ. ಅದನ್ನೆಲ್ಲ ನೀವು ನೀಟಾಗಿ ಏನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ಬರೆದ್ರೆ 3 ಮಾರ್ಕರ್ ಕೊಡ್ತಾರೆ. ಇನ್ನದ ಹಂಗ್ರಿ ಡಾಗ್ ಬಗ್ಗೆ ಇದೆ, ಸೊ ನಾಳೆ ಬಂದರೂ ಕೂಡ ಬರ್ಬೋದು. ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಹಂಗ್ರಿ ಡಾಗ್ ಬಗ್ಗೆ ಒಂದು ಸ್ಟೋರಿಯನ್ನು ಬಿಲ್ಟ್ ಮಾಡಬೇಕು. ಇನ್ನು ಪಿಕ್ಚರ್ ಇದೆ, ಈ ಪಿಕ್ಚರ್ ನಿಮಗೆ ಏನು ಹೇಳ್ತದೆ ಅಂತ ಕೇಳಿದರು, ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು. ಓಕೆನಾ. ಇದು ಲಾಸ್ಟ್ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಕೇಳಿದರು. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್, ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್, ದೇರ್ ಆರ್ ಮೆನಿ ಹಟ್ಸ್, ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹಟ್ಸ್ ಅಂತ ಬರೆದ್ರು ಕೂಡ ಸಾಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪದ್ಯ ಇದೆ, ದ ಥ್ರೋನ್ಡ್ ಮೊನಾಸ್ದಿಂದ ಹಿಡಿದು ಕಿಂಗ್ಸ್ವರೆಗೆ, ಯು ಟಾಕ್ದಿಂದ ಹಿಡಿದು ನೈಟ್ವರೆಗೆ ಇತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾಳೆನೂ ಕೂಡ ಬಂದ್ರೇನೂ ಕೂಡ ಬರ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಸೊ ನಿಮ್ಗೆಲ್ಲರೂ ಕೂಡ ಪೋಯಮ್ದು ಸಮರಿ ಗೊತ್ತಿದೆ. ಕೇವಲ 4 ಅಂಕಗಳನ್ನು ಈಸಿಯಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು 8 ಸಾಲಿನಲ್ಲಿ ಬರೆದು ತೊಗೊಳ್ತೀರಿ. ಅದು ಬರಲಿಲ್ಲ ಅಂದರೆ ದ ಸಾಂಗ್ ಆಫ್ ಇಂಡಿಯಾ ಪ್ರಿಪೇರ್ ಮಾಡಿ, ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಅಂಕಗಳನ್ನು ತಂದು ಕೊಡ್ತಕ್ಕಂಥ ಪ್ರಶ್ನೆ. ಇನ್ನು ಎಸ್ಸೆಗಳಲ್ಲಿ ಏರ್ ಪೊಲ್ಯೂಷನ್ ಇದೆ. ಲಾಸ್ಟ್ ಟೈಮಲ್ಲಿ ನಿಮಗೆ ಏರ್ ಪೊಲ್ಯೂಷನ್ ಕೇಳಿದ್ರು, ಈ ಸರಿ ವಾಟರ್ ಪೊಲ್ಯೂಷನ್ ಅಥವಾ ನಾಯ್ಸ್ ಪೊಲ್ಯೂಷನನ್ನು ನೋಡ್ಕೊಂಡೋಗಿ, ಅದು ಕೂಡ ನಿಮಗೆ ಏನು ಬರ್ಬೋದು ವಾಟರ್, ನಾಯ್ಸ್, ಸಾಯಿಲ್ ಅಂತ ಬರ್ತದೆ, ಮಣ್ಣಿನ ಮಾಲಿನ್ಯ, ಅದು ಕೂಡ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಇಂಪಾರ್ಟೆನ್ಸ್ ಆಫ್ ಯೋಗ ಅಂತ ಇದೆ. ಸೊ ಯೋಗ ಬರ್ಬೋದು, ಸ್ಪೋರ್ಟ್ಸ್ ಬರ್ಬೋದು, ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಕೇವಲ ಒಂದು 12ರಿಂದ 15 ಸಾಲು ಬರೀಬೇಕು, ಭಾಳ ಬರೆಯೋದೇನಿಲ್ಲ, ಅಂಥ ದೊಡ್ಡ ಕಥೆಯಲ್ಲಿ ಬರೀತಕ್ಕಂಥದ್ದೆಲ್ಲ ಸಿಂಪಲ್ ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು. ದ ಡಿಸಾಸ್ಟರ್ ಆಫ್ ದ ಎಕ್ಸೈಲ್ ರೈನ್ಫಾಲ್ ಅಂತ ಇತ್ತು. ಇನ್ನೊಂದು ಲೆಟರ್ ಇದೆ ನೋಡಿ, ಫಾದರ್ಗೆ ಬರೀತಕ್ಕಂಥ ಲೆಟರ್ ಇದೆ. ಆಲ್ರೆಡಿ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಹೇಳಿದರು. ಶ್ಯಾಮ ಸಂತೋಷ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಗೋರೂರು ಅಂತ ಇದೆ. ಸೊ ಫಸ್ಟ್ ಏನಿತ್ತು, ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯು ಸ್ಟೇ ಇನ್ ದಿ ಹಾಸ್ಟೆಲ್ ಲೈಫ್ ಬಗ್ಗೆ ಇತ್ತು. ಅದನ್ನು ಕೂಡ ನೀವು ನೀಟಾಗಿ ಬರೆದು ಮುಗಿಸ್ಬೋದು. ಇನ್ನು ಲಾಸ್ಟ್ ಏನು ಕೇಳಿದ್ರು, ಒಂದು ರಿಕ್ವೆಸ್ಟ್ ಲೆಟರ್ ಇದೆ. ರೈಟ್ ಅ ಲೆಟರ್ ಟು ದ ಎಡಿಟರ್ ದ ಹಿಂದೂ ಅಬೌಟ್ ಆಕ್ಸಿಡೆಂಟ್ಸ್ ಕಾಸ್ಡ್ ಬೈ ರ್ಯಾಶ್ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಇನ್ ಯುವರ್ ಟೌನ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ಫ್ರಾಮು ಟು ಡಿಯರ್ ಸರ್ ಸಬ್ಜೆಕ್ಟ್ ಅಂತ ಬರೆದು ಲೆಟರ್ ಆಫ್ ದ ಬಾಡಿ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ನಾಳೆ ಬರ್ತಕ್ಕಂಥ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು.